ಕೊಂಕಣಿ ಮನೆಗಳಲ್ಲಿ ತಯಾರಿಸುವಂಥ ಖಾದ್ಯಗಳಲ್ಲಿ ಅತ್ಯಂತ ಪ್ರಿಯಕರವಾಗಿರುವಂಥ, ಸರಳವಾಗಿರುವಂಥ, ಸಹಜವಾಗಿರುವಂಥ ಆದರೆ ತುಂಬಾ ರುಚಿಕರವಾಗಿರುವಂಥ ಖಾದ್ಯಗಳಲ್ಲಿ ಒಂದು ದಾಳಿ ಥಾಯ್. ಇದನ್ನು ನಾವು ನಮ್ಮ ಕುಲದೇವರು ಅಂತಲೇ ಕರಿತೀವಿ. ಹಾಗಾಗಿ ಈ ಸಂಚಿಕೆಯಲ್ಲಿ ಈ ರುಚಿಕರವಾಗಿರುವಂಥ ಹಾಗೂ ಸಹಜವಾಗಿರುವಂಥ ದಾಳಿ ಥಾಯ್ ತಯಾರಿಸೋದನ್ನು ಕಲಿಯೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದಾಳಿ ಥಾಯ್ ತಯಾರಿಸಲಿಕ್ಕೆ ನಾವು ಮೊದಲು ಮಾಡಬೇಕಾಗಿರುವಂಥ ಕೆಲಸ ತೊಗರಿಬೇಳೆನ ಬೇಯಿಸ್ಕೊಳ್ಳೋದು. ಇಲ್ಲಿ 125 ಗ್ರಾಮ್ ಅಂದರೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀವಿ. ನಾವು ತೊಗರಿಬೇಳೆ ತೊಗೊಂಡಿರುವಂಥ ಕಪ್ಪಲ್ಲಿ 3ರಷ್ಟು ನೀರು ಸೇರಿಸಿ ಇದಕ್ಕೆ 1/4 ಚಮಚದಷ್ಟು ಆರೋಗ್ಯಕರವಾದ ಅರಿಶಿಣದ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿಣದ ಪುಡಿ ಸೇರಿಸ್ಕೊಂಡಿದ ನಂತರ ನಮಗೆ ಬೇಕಾಗೋದು ಸ್ವಲ್ಪ ತೆಂಗಿನೆಣ್ಣೆ. ಹೀಗೆ ಈ 3 ಪದಾರ್ಥಗಳನ್ನು ಸೇರಿಸಿದ ನಂತರ ಇದನ್ನು ಬೇಯಲಿಕ್ಕಿಡೋಣ. ನಾವು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ 1 ವಿಸಿಲ್ ಬಂದ ನಂತರ ನಾವು 2 ವಿಸಿಲ್ಗೆ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಹೀಗೆ 3 ವಿಸಿಲ್ಗಳ ನಂತರ ನಮ್ಮ ಬೇಳೆ ಸರಿಯಾಗಿ ಬೆಂದಿದೆ. ಹಾಗಾಗಿ ಇದನ್ನು ಬೇರೆಯೇ ಪಾತ್ರೆಗೆ ವರ್ಗಾಯಿಸ್ಕೊಂಡು ಕುದಿಸ್ಲಿಕ್ಕಿಡೋಣ. ಆಮೇಲೆ ನಮಗೆ ಬೇಕಾಗುವಂಥ ಪದಾರ್ಥ ನಮ್ಮ ರುಚಿರಾಯ ಉಪ್ಪು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಕಲಸಿ ಈ ಮಿಶ್ರಣ ಕುದಿ ಬರೋವರೆಗೂ ಕಾಯಬೇಕು. ಒಮ್ಮೆ ಇದು ಕುದಿ ಬರಲಿಕ್ಕೆ ಶುರುವಾದ ತಕ್ಷಣ ಇದಕ್ಕೆ ಒಗ್ಗರಣೆ ಸೇರಿಸುವಂಥ ಸಮಯ. ಹಾಗಾಗಿ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಯಲ್ಲಿ 2 ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿಲಿಕ್ಕೆ ಶುರುವಾದ ತಕ್ಷಣ ಇದಕ್ಕೆ ಸೇರಿಸಬೇಕಾಗಿರುವಂಥ ಮುಂದಿನ ಪದಾರ್ಥ 2 ಭಾಗ ಮಾಡಿಕೊಂಡಿರುವಂಥ ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಅರಳಿದ ತಕ್ಷಣ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಹೀಗೆ ಕರಿಬೇವಿನ ಸೊಪ್ಪು ಗರಿಮರಿಯಾದ ನಂತರ ನಮಗೆ ಬೇಕಾಗುವಂಥ ಪದಾರ್ಥ 5 ಭಾಗ ಮಾಡಿರುವಂಥ ಹಸಿಮೆಣಸಿನ್ಕಾಯಿ. ಕೆಲವೊಮ್ಮೆ ಹಸಿಮೆಣಸಿನ್ಕಾಯಿ ಬೇಳೆ ಬೇಯಿಸಬೇಕಾದ್ರೇ ಸೇರಿಸ್ತಾರೆ. ಆದರೆ ಹೀಗೆ ಒಗ್ಗರಣೆಗೆ ಸೇರಿಸೋದ್ರಿಂದ ನಮ್ಮ ಅನುಭವದಲ್ಲಿ ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ನಾವು ಸೇರಿಸಿರುವಂಥ ಹಸಿಮೆಣಸಿನ್ಕಾಯಿ ಗರಿಮರಿಯಾದ ನಂತರ ನಾವು ಸೇರಿಸಬೇಕಾಗಿರುವಂಥ ಮುಖ್ಯ ಪದಾರ್ಥ 1/4 ಚಮಚದಷ್ಟು ಇಂಗು. ಇಂಗು ಇಲ್ದಲೇ ದಾಳಿ ಥಾಯ್ ಇಲ್ಲ. ಹಾಗಾಗಿ ಇಂಗು ಸೇರಿಸೋದು ಮಾತ್ರ ಮರಿಲೇಬೇಡಿ. ಹೀಗೆ ಒಗ್ಗರಣೆ ತಯಾರಾದ ನಂತರ ಇದನ್ನು ನಮ್ಮ ಬೇಳೆಗೆ ಸೇರಿಸಿ ನಮ್ಮ ದಾಳಿ ಥಾಯ್ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಬೇಕು. ಇಷ್ಟೇ ಸ್ನೇಹಿತರೆ, ಕೊಂಕಣಿ ಮನೆಗಳಲ್ಲಿ ಪ್ರಿಯಕರವಾಗಿರುವಂಥ ಖಾದ್ಯ, ಸಹಜವಾಗಿರುವಂಥ ಖಾದ್ಯ, ಮುಖ್ಯವಾಗಿ ರುಚಿಕರವಾಗಿರುವಂಥ ಖಾದ್ಯ ದಾಳಿ ಥಾಯ್ ತಯಾರಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನ ಹಾಗೂ ಸ್ವಲ್ಪ ತುಪ್ಪದ ಜೊತೆ ಸೇರಿಸಿದ್ರೆ ಅದರ ರುಚಿ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸದ್ಯದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ. ಲೈಫನ್ನು ಎಂಜಾಯ್ ಮಾಡಿ.